ಬಿಬಿಎಂಪಿಯಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಬಿಎಸ್ ಯಡಿಯೂರಪ್ಪ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿರುವ ಬಿಎಸ್ವೈ ಹಗರಣದ ಬಗ್ಗೆ ನಾಳೆ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದೇ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಐಟಿ ದಾಳಿಗಳ ಪ್ರಕರಣ ಹಿನ್ನೆಲೆಯಲ್ಲಿ ದಾಳಿಗೊಳಗಾದವರ ರಾಜೀನಾಮೆ ಪಡೆಯುವಂತೆ ಬಿಎಸ್ವೈ ಮತ್ತೊಮ್ಮೆ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ನ ಸ್ನೇಹಿತರು ಈ ಸತ್ಯಮೇವ ಜಯಂತಿ ಕಾರ್ಯಕ್ರಮ ಸಂಪೂರ್ಣ ವಿಫಲ ಆಗಿದೆ. ನಾನು ಹೇಳ್ತಾ ಇಲ್ಲ. ಆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಪರಮೇಶ್ವರ್ ಅವರು ಜನನೇ ಸೇರಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಏನು ಅಂತೇಳಿ ಅಲ್ಲಿ ಟೀಕೆ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಎಲ್ಲ ಸಚಿವರುಗಳು ಇದ್ರೂ ಸಹ ಆ ಕಾರ್ಯಕ್ರಮ ಯಶಸ್ವಿಯಾಗದೇ ಇರುವಂಥದ್ದು ಅವರ ಒಂದು ಕಾರ್ಯಕ್ರಮದ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ, ಅವರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರಿಗೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವಂಥದ್ದು ಈ ಸಂದರ್ಭದಲ್ಲಿ ದಯಮಾಡಿ ನೀವು ಸ್ಪಷ್ಟ ಮಾಡಿ, ನಿಮ್ಮ ರಮೇಶ್ ಜಾರಕಿಹೊಳಿದು 165 ಕೋಟಿ ಹಗರಣ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ದು ಇದು ಸತ್ಯನೋ ಅಲ್ವೋ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಅವರು ರಾಜೀನಾಮೆ ತಗೋಬೇಕು ಸಚಿವ ಸ್ಥಾನದಿಂದ ಅಂತ. ಯಾಕೆ ನೀವು ತಗೊಂಡಿಲ್ಲ? ಅದೇ ರೀತಿ MTB ನಾಗರಾಜ್ ಈಡಾದಾಗ 3,500 ಬೇರೆ ಬೇರೆ ದಾಖಲೆಗಳೆಲ್ಲ ಸಿಕ್ಕಿದೆ. ಜಮೀನಿಗೆ ಸಂಬಂಧಪಟ್ಟದ್ದು 560 ಎಕರೆ ಬೇನಾಮಿ ಜಮೀನಿನ ದಾಖಲೆಗಳು ಸಹ ಸಿಕ್ಕಿದೆ. ಸೊ ಈ ರೀತಿ ಒಂದಾದ್ಮೇಲೆ ಒಂದು ಹಗರಣಗಳಲ್ಲಿ ಅವರು ತೊಡಗಿರುವಂಥದ್ದು ಪ್ರತಿ ವರ್ಷ ಈಚೆಗೆ ಬರ್ತಾ ಇದೆ.